ओमज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। हरे कृष्ण एलिಗೂ ಆತ್ಮೀಯ ಸ್ವಾಗತ। ಭಗವದ್ಗೀತಾ ಯಥಾರೂಪ ಅಧ್ಯಾಯ 10 ಶ್ಲೋಕ 42। ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟವ್ಯಂ ಅಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್। ಅನುವಾದ: ಅರ್ಜುನ, ನನ್ನ ವಿವರವಾದ ಈ ಜ್ಞಾನದ ಅಗತ್ಯವೇನು? ನನ್ನ ಒಂದೇ ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ. ಭಾವಾರ್ಥ: ಪರಮಪ್ರಭುವು ಪರಮಾತ್ಮನಾಗಿ ಎಲ್ಲ ವಸ್ತುಗಳನ್ನು ಪ್ರವೇಶಿಸಿರುವುದರಿಂದ ಇಡೀ ಐಹಿಕ ವಿಶ್ವಗಳಲ್ಲಿ ಅವನ ಪ್ರತಿನಿಧಿಗಳಿದ್ದಾರೆ. ಇಲ್ಲಿ ಪ್ರಭುವು ವಸ್ತುಗಳು ತಮ್ಮ ಪ್ರತ್ಯೇಕ ಶ್ರೀಮಂತಿಕೆ ಮತ್ತು ವೈಭವಗಳಲ್ಲಿ ಹೇಗೆ ಅಸ್ತಿತ್ವದಲ್ಲಿರುತ್ತವೆ ಎಂದು ತಿಳಿದುಕೊಳ್ಳುವುದರಲ್ಲಿ ಅರ್ಥವಿಲ್ಲ ಎಂದು ಅರ್ಜುನನಿಗೆ ಹೇಳುತ್ತಾನೆ. ಕೃಷ್ಣನು ಪರಮಾತ್ಮನಾಗಿ ಎಲ್ಲ ವಸ್ತುಗಳನ್ನು ಪ್ರವೇಶಿಸುವುದರಿಂದ ಅವು ಅಸ್ತಿತ್ವದಲ್ಲಿವೆ ಎಂದು ತಿಳಿದುಕೊಳ್ಳಬೇಕು. ಅತ್ಯಂತ ಬೃಹತ್ತಾದ ಜೀವಿಯಾದ ಬ್ರಹ್ಮನಿಂದ ಪ್ರಾರಂಭಿಸಿ ಅತ್ಯಂತ ಸಣ್ಣ ಇರುವೆಯವರೆಗೆ ಎಲ್ಲವೂ ಅಸ್ತಿತ್ವದಲ್ಲಿರುವುದಕ್ಕೆ ಕಾರಣ ಪ್ರಭುವು ಪ್ರತಿಯೊಂದನ್ನು ಪ್ರವೇಶಿಸಿದ್ದಾನೆ ಮತ್ತು ಪಾಲಿಸುತ್ತಿದ್ದಾನೆ ಎನ್ನುವುದೇ. ಯಾವ ದೇವತೆಯನ್ನು ಪೂಜಿಸಿದರೂ ಅದು ಮನುಷ್ಯನನ್ನು ದೇವೋತ್ತಮ ಪರಮಪುರುಷನ ಬಳಿಗೆ ಅಥವಾ ಪರಮ ಗುರಿಯೆಡೆಗೆ ಕೊಂಡೊಯ್ಯುತ್ತದೆ ಎಂದು ಒಂದೇ ಸಮನೆ ವಿವರಿಸುವ ಧರ್ಮ ಸಂಸ್ಥೆಯೊಂದಿದೆ. ಆದರೆ ಇಲ್ಲಿ ದೇವತೆಗಳ ಪೂಜೆಯನ್ನು ಸ್ವಲ್ಪವೂ ಪ್ರೋತ್ಸಾಹಿಸಿಲ್ಲ. ಏಕೆಂದರೆ ಬ್ರಹ್ಮ ಮತ್ತು ಶಿವನಂತಹ ದೇವತೆಗಳು ಸಹ ಪರಮಪ್ರಭುವಿನ ಸಿರಿಯ ಒಂದು ಭಾಗದ ಪ್ರತಿನಿಧಿಗಳು ಮಾತ್ರ. ಜನ್ಮ ತಾಳಿದ ಎಲ್ಲರಿಗೂ ಅವನೇ ಮೂಲ, ಅವನಿಗಿಂತ ದೊಡ್ಡವರು ಇಲ್ಲ, ಅವನು ಅಸಮ ಊರ್ಧ್ವ. ಹೀಗೆಂದರೆ ಅವನಿಗಿಂತ ಶ್ರೇಷ್ಠರು ಅಥವಾ ಅವನಿಗೆ ಸಮಾನಾದವರು ಯಾರೂ ಇಲ್ಲ. ಶ್ರೀಕೃಷ್ಣನನ್ನು ದೇವತೆಗಳ ವರ್ಗದಲ್ಲಿ ಅವರು ಬ್ರಹ್ಮ ಅಥವಾ ಶಿವ ಆದರೂ ಸಹ ಪರಿಗಣಿಸಿದರೆ ಅಂತಹ ಮನುಷ್ಯನು ಕೂಡಲೇ ನಾಸ್ತಿಕನಾಗುತ್ತಾನೆ ಎಂದು ಪದ್ಮಪುರಾಣದಲ್ಲಿ ಹೇಳಿದೆ. ಯಾರಾದರೂ ಕೃಷ್ಣನ ಸಾಮರ್ಥ್ಯದ ಸಿರಿಗಳ ಮತ್ತು ವಿಸ್ತರಣಗಳ ಬೇರೆ ಬೇರೆ ವರ್ಣನೆಗಳನ್ನು ಅಧ್ಯಯನ ಮಾಡಿದರೆ ನಿಸ್ಸಂದೇಹವಾಗಿಯೂ ಆತನು ಪ್ರಭು ಶ್ರೀಕೃಷ್ಣನ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ತನ್ನ ಮನಸ್ಸನ್ನು ನಿಶ್ಚಲವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಿಲ್ಲಿಸಬಹುದು. ಪ್ರಭುವಿನ ಆಂಶಿಕ ಪ್ರತಿನಿಧಿಯಾದ ಪರಮಾತ್ಮನು ಅಸ್ತಿತ್ವದಲ್ಲಿರುವ ಪ್ರತಿಯೊಂದು ವಸ್ತುವನ್ನು ಪ್ರವೇಶಿಸುತ್ತಾನೆ. ಇದರಿಂದ ಪ್ರಭುವು ಸರ್ವಾಂತರ್ಯಾಮಿ. ಪರಿಶುದ್ಧ ಭಕ್ತರು ತಮ್ಮ ಮನಸ್ಸುಗಳನ್ನು ಪೂರ್ಣ ಭಕ್ತಿ ಸೇವೆಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕೇಂದ್ರೀಕರಿಸುತ್ತಾರೆ. ಆದುದರಿಂದ ಅವರು ಸದಾ ದಿವ್ಯ ಸ್ಥಿತಿಯಲ್ಲಿ ಇರುತ್ತಾರೆ. ಈ ಅಧ್ಯಾಯದ 8ರಿಂದ 11ನೇ ಶ್ಲೋಕಗಳಲ್ಲಿ ಕೃಷ್ಣನ ಭಕ್ತಿ ಸೇವೆ ಮತ್ತು ಪೂಜೆಗಳನ್ನು ಬಹು ಸ್ಪಷ್ಟವಾಗಿ ಸೂಚಿಸಿದೆ. ಪರಿಶುದ್ಧ ಭಕ್ತಿ ಸೇವೆಯ ಮಾರ್ಗವೇ ಅದು. ದೇವೋತ್ತಮ ಪರಮಪುರುಷನ ಸಹವಾಸದ ಅತ್ಯುನ್ನತ ಭಕ್ತಿಯ ಪರಿಪೂರ್ಣತೆಯನ್ನು ಸಾಧಿಸುವುದು ಹೇಗೆ ಎನ್ನುವುದನ್ನು ವಿವರವಾಗಿ ಈ ಅಧ್ಯಾಯದಲ್ಲಿ ವಿವರಿಸಿದೆ. ಕೃಷ್ಣನಿಂದ ಬಂದ ಗುರು ಶಿಷ್ಯ ಪರಂಪರೆಯಲ್ಲಿ ಒಬ್ಬ ಮಹಾನ್ ಆಚಾರ್ಯರಾದ ಶ್ರೀ ಬಲದೇವ ವಿದ್ಯಾಭೂಷಣರು ಈ ಅಧ್ಯಾಯದ ಮೇಲಿನ ತಮ್ಮ ವ್ಯಾಖ್ಯಾನವನ್ನು ಈ ಮಾತುಗಳಿಂದ ಮುಗಿಸುತ್ತಾರೆ. ಯಚ್ಛಕ್ತಿ ಲೇಷ ಸೂರ್ಯಾದ್ಯ ಭವಂತಿ ಇತಿ ಉಗ್ರ ತೇಜಸ ಯದಂಶೇನ ಧೃತಂ ವಿಶ್ವಂ ಸಾ ಕೃಷ್ಣೇ ದಶಮೇ ಅರ್ಚ್ಯತೆ. ಪ್ರಬಲವಾದ ಸೂರ್ಯನು ಸಹ ತನ್ನ ಶಕ್ತಿಯನ್ನು ಶ್ರೀಕೃಷ್ಣನ ಮಹಾಶಕ್ತಿಯಿಂದ ಪಡೆಯುತ್ತಾನೆ. ಕೃಷ್ಣನ ಆಂಶಿಕ ವಿಸ್ತರಣವು ಇಡೀ ಜಗತ್ತನ್ನು ಪಾಲಿಸುತ್ತದೆ. ಆದುದರಿಂದ ಶ್ರೀಕೃಷ್ಣನು ಪೂಜಾರ್ಹನು. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ವಿಭೂತಿ ಯೋಗ ಎಂಬ 10ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಹರೇ ಕೃಷ್ಣ. ಇದು ಅಂತಿಮ ಶ್ಲೋಕ. ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಈ ಅಧ್ಯಾಯದಲ್ಲಿ ಏನನ್ನ ವರ್ಣನೆ ಮಾಡಿದ್ದಾನೆ ಭಗವಂತ, ಅದರಲ್ಲೂ ಮುಖ್ಯವಾಗಿ ಜ್ಞಾನದ ಅಗತ್ಯ, ನಂತರ ಇಡೀ ವಿಶ್ವವನ್ನು ವ್ಯಾಪಿಸಿ ಯಾವ ರೀತಿ ಭಗವಂತ ಧರಿಸಿದ್ದಾನೆ, ನಂತರ ಅದರಲ್ಲೂ ಮೊದಲನೇ ಭಾಗದಲ್ಲಿ ಪ್ರಭುಪಾದರು ಪರಮಾತ್ಮನ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಅಂದರೆ
ಪರಮಪ್ರಭುವು ಪರಮಾತ್ಮನಾಗಿ ಎಲ್ಲ ವಸ್ತುಗಳನ್ನು ಪ್ರವೇಶಿಸುವುದರಿಂದ ಇಡೀ ಐಹಿಕ ವಿಶ್ವಗಳಲ್ಲಿ ಅವನ ಪ್ರತಿನಿಧಿಗಳಿದ್ದಾರೆ. ಅಂದರೆ ನಮ್ಮ ದೇಹದಲ್ಲಿ ನಾನು ಅಂದರೆ ಆತ್ಮ ಇದ್ದೀನಿ, ಈ ಶರೀರ ಜಡ ಶರೀರ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಆತ್ಮದ ಜೊತೆಯಲ್ಲಿ ಪರಮಾತ್ಮ ಇಲ್ಲದೆ ಹೋದರೆ ಈ ಆತ್ಮಕ್ಕಾಗಲಿ ಅಥವಾ ಈ ಐಹಿಕ ಶರೀರಕ್ಕಾಗಲಿ ಯಾವುದೇ ರೀತಿ ಕಾರ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಮುಖ್ಯವಾಗಿ ಈ ಭಾಗದಲ್ಲಿ ವರ್ಣನೆ ಮಾಡಿದ್ದಾರೆ. ಯಾವುದೇ ವಸ್ತು ಚಲಿಸುವ ವಸ್ತು ಇರ್ಬೋದು, ಚಲಿಸದೇ ನಿಂತಿರ್ತಕ್ಕಂಥ ವಸ್ತು ಇರ್ಬೋದು, ಚರ ಅಚರ ಯಾವುದೇ ವಸ್ತುಗಳು ಅದರ ಕಾರ್ಯಚಟುವಟಿಕೆಗಳಿಗೆ ಮುಖ್ಯವಾಗಿ ಪರಮಾತ್ಮ ಅಂದರೆ ಭಗವಂತನ ಸ್ವಾಂಶ ವಿಸ್ತರಣೆ ಆಗಿರ್ತಕ್ಕಂಥ ಪರಮಾತ್ಮ ಅಂದರೆ ಕ್ಷೀರೋದಕಶಾಹಿ ವಿಷ್ಣು ಪ್ರತಿಯೊಂದು ಜೀವಿಯಲ್ಲೂ ಇರೋದ್ರಿಂದ ಮಾತ್ರ ಈ ವ್ಯಕ್ತಿಗಳು ಕಾರ್ಯನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದು ಬಹಳ ಮುಖ್ಯವಾಗಿ ಮೊದಲನೇ ಭಾಗದಲ್ಲಿ ಪ್ರಭುಪಾದರು ಕೃಷ್ಣನು ಪರಮಾತ್ಮನಾಗಿ ಎಲ್ಲ ವಸ್ತುಗಳನ್ನು ಪ್ರವೇಶಿಸುವುದರಿಂದ ಅವು ಅಸ್ತಿತ್ವದಲ್ಲಿವೆ ಎಂದು ತಿಳಿದುಕೊಳ್ಳಬೇಕು. ಅತ್ಯಂತ ಬೃಹತ್ತಾದ ಜೀವಿಯಾದ ಬ್ರಹ್ಮನಿಂದ ಪ್ರಾರಂಭಿಸಿ, ಅಂದರೆ ಬ್ರಹ್ಮನಲ್ಲಿ ಕೂಡ ಪರಮಾತ್ಮ ಇದ್ದಾನೆ. ಅಂದರೆ ಬ್ರಹ್ಮ ಇರ್ಬೋದು, ಶಿವ ಇರ್ಬೋದು, ಇಂದ್ರ ಇರ್ಬೋದು, ವರ್ಣ ಇರ್ಬೋದು, ಏನೆಲ್ಲ ದೇವತೆಗಳು ದೇವತೆಗಳಿದ್ದಾರೆ, ಪ್ರಮುಖ ದೇವತೆಗಳು, ಎಲ್ಲ ದೇವತೆಗಳನ್ನು ತಗೊಂಡು ಒಂದು ಸಣ್ಣ ಅಣು ಅಥವಾ ಸಣ್ಣ ಇರುವೆ ಅನ್ನು ತಗೊಂಡು ಕೂಡ ಪ್ರತಿಯೊಂದರಲ್ಲೂ ಪರಮಾತ್ಮ ರೂಪ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡಾಗ ಮಾತ್ರ ಈ ಭಾಗದ ಭಾವಾರ್ಥ ನಮ್ಗೆ ಅರ್ಥ ಆಗತ್ತೆ. ಪ್ರತಿಯೊಂದು ಚಲನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಸ್ತುವಿಗೂ ಅದಕ್ಕೆ ಕಾರಣ ಮುಖ್ಯವಾಗಿ ಭಗವಂತನ ಸ್ವಾಂಶ ವಿಸ್ತರಣೆ ಆಗಿರ್ತಕ್ಕಂಥ ಪರಮಾತ್ಮ ಪ್ರವೇಶ ಮಾಡಿರೋದ್ರಿಂದ, ಅಲ್ಲಿ ವಾಸ ಮಾಡೋದ್ರಿಂದ ಆ ವ್ಯಕ್ತಿಗಳಿರ್ಬೋದು, ಚರ ಅಚರ ಯಾವುದೇ ವಸ್ತುಗಳನ್ನು ಚಲನವಲನಕ್ಕೆ ಮುಖ್ಯವಾದ ಕಾರಣ ಪರಮಾತ್ಮ ಅಂತ ಈ ಭಾಗದಲ್ಲಿ ವರ್ಣನೆ ಮಾಡಿದ್ದಾರೆ. ನಂತರ ಎರಡನೇ ಭಾಗದಲ್ಲಿ ಯಾವ ದೇವತೆಯನ್ನು ಪೂಜಿಸಿದರೂ ಅದು ಮನುಷ್ಯನನ್ನು ದೇವೋತ್ತಮ ಪರಮಪುರುಷನ ಕಡೆಗೆ ಕೊಂಡೊಯ್ಯುತ್ತೆ ಅಂತ ಕೆಲವು ಸಂಸ್ಥೆಗಳಲ್ಲಿ ವರ್ಣನೆ ಮಾಡ್ತಾರೆ. ಆದರೆ ಅದು ತಪ್ಪು ಅನ್ನೋದನ್ನು ಎರಡನೇ ಭಾಗದಲ್ಲಿ ಪ್ರಭುಪಾದರು ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಮಗೆ ಭಗವದ್ಗೀತೆಯಲ್ಲಿ ಕೂಡ 7ನೇ ಅಧ್ಯಾಯದಲ್ಲಿ ನಮ್ಗೆ ಅರ್ಥ ಆಗುತ್ತೆ. ನಾವು ಯಾವ ದೇವತೆಯನ್ನು ಪೂಜೆ ಮಾಡ್ತೀವಿ ಆ ದೇವತೆಗಳ ಲೋಕಕ್ಕೆ ನಾವು ಈ ಶರೀರನ ಮುಕ್ತಾಯ ಮಾಡಿದ್ಮೇಲೆ ಹೋಗ್ತೀವಿ. ಅದು ಏನು ಇಂದ್ರಲೋಕ ಇರ್ಬೋದು, ಚಂದ್ರಲೋಕ ಇರ್ಬೋದು, ಅಥವಾ ಪಿತೃಲೋಕ ಇರ್ಬೋದು, ಯಾವುದೇ ಲೋಕದ ಅಭಿಮಾನಿ ದೇವತೆಯನ್ನು ನಾವು ಪೂಜೆ ಮಾಡಿದಾಗ ನಮ್ಮ ಜೀವನದ ಮುಕ್ತಾಯದಲ್ಲಿ ಅವರ ಸ್ಮರಣೆ ಮಾಡ್ತಾ ಈ ಶರೀರವನ್ನು ತ್ಯಜಿಸಿದಾಗ ಆ ಲೋಕಕ್ಕೆ ನಮಗೆ ಪ್ರವೇಶ ಖಚಿತ ಅಂತ ನಮಗೆ ಭಗವಂತ ಕೂಡ ಕೊಟ್ಟಿದ್ದಾನೆ. ಅದೇ ರೀತಿ ನಾವು ಯಾವುದೇ ದೇವತೆ ಇರ್ಬೋದು, ಯಾರನ್ನೇ ನಾವು ಪೂಜೆ ಮಾಡಿದ್ರು ಭಗವಂತನ ಹತ್ರಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಅದನ್ನು ಯಾರೂ ಒಪ್ಪೋದಿಲ್ಲ. ಅದರಲ್ಲಿ ಅದೇ ಶ್ಲೋಕದಲ್ಲಿ ಭಗವಂತ ಕೂಡ ಏನು ಹೇಳ್ತಾನೆ, ನನ್ನನ್ನು ಯಾರು ಪೂಜೆ ಮಾಡ್ತಾ ಇರ್ತಾರೆ, ನನ್ನನ್ನು ಯಾರು ಸ್ಮರಣೆ ಮಾಡ್ತಾರೆ, ಯಾರು ನನ್ನ ಭಕ್ತಿ ಸೇವೆಯಲ್ಲಿ ಇರ್ತಾರೆ ಅವರು ನನ್ನ ಧಾಮಕ್ಕೆ ಅಂದರೆ ನನ್ನ ಲೋಕಕ್ಕೆ ಬರ್ತಾರೆ ಅಂತ ಕೂಡ ಹೇಳಿದ್ದಾನೆ. ಆ ಕಾರಣಕ್ಕೆ ನಾವು ಏನೇ ಮಾಡಿದ್ರೂ ಅದು ಭಗವಂತನ ಸೇವೆ ಅಂತ ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ದೇವತೆಗಳನ್ನು ನಾವು ಪೂಜೆ ಮಾಡ್ತಾ ಇದ್ರೆ ಈ ದೇಹನ ಅಂತ್ಯವಾದ ನಂತರ ದೇವತೆಗಳ ಲೋಕಕ್ಕೆ ನಮಗೆ ಪ್ರವೇಶ ಖಚಿತ ಆಗುತ್ತೆ. ಆದರೆ ಯಾರು ಭಗವಂತನ ಸೇವೆಯಲ್ಲಿ ಇರ್ತಾರೆ, ಯಾರು ಭಕ್ತಿ ಸೇವೆಯಲ್ಲಿ ಭಗವಂತನನ್ನ ಸೇವೆ ಮಾಡ್ತಾ ಇರ್ತಾರೆ ಅವರಿಗೆ ಭಗವಂತನ ಲೋಕ ಅಥವಾ ಭಗವಂತನ ವೈಕುಂಠ ಇರ್ಬೋದು, ಗೋಲೋಕ ಬೃಂದಾವನ ಇರ್ಬೋದು, ಅಲ್ಲಿಗೆ ಪ್ರವೇಶ ಖಚಿತ ಅನ್ನೋದನ್ನ ನಾವು ತಿಳ್ಕೊಬೋದು. ಯಾಕಂದ್ರೆ ಭಗವಂತ ಅಸಮ ಊರ್ಧ್ವ, ಅಂದರೆ ಭಗವಂತನಿಗೆ ಸಮನ ಆಗಲಿ ಭಗವಂತನಿಗಿಂತ ಎತ್ತರವಾಗಲಿ ಯಾರೂ ಇಲ್ಲ. ಅದನ್ನು ಕೂಡ ನಾವು ಇಂದಿನ ಅಧ್ಯಾಯಗಳಲ್ಲಿ ಅಭ್ಯಾಸ ಮಾಡಿದ್ದೀವಿ. ಅದನ್ನು ಕೂಡ ಇಲ್ಲಿ ಪ್ರಭುಪಾದರು ಉದಾಹರಣೆಗೆ ಕೊಟ್ಟಿದ್ದಾರೆ. ಶ್ರೇಷ್ಠರು ಅಂದರೆ ಅಸಮ ಊರ್ಧ್ವ, ಹೀಗೆಂದರೆ ಅವನಿಗಿಂತ ಶ್ರೇಷ್ಠರು ಅಥವಾ ಅವನಿಗೆ ಸಮನಾದವರು ಯಾರೂ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಕೃಷ್ಣನನ್ನು ದೇವತೆಗಳ ವರ್ಗದಲ್ಲಿ, ಅದು ಬ್ರಹ್ಮ ಇರ್ಬೋದು, ಶಿವ ಇರ್ಬೋದು, ಅವರಿಗೆ ಸಮ ಅಂತ ಯಾರು ಹೋಲಿಸಿದ್ರೆ ಏನಾಗತ್ತೆ, ಅದರಲ್ಲಿ ಪದ್ಮಪುರಾಣದಲ್ಲಿ ಏನು ಹೇಳುತ್ತೆ ಅಂದರೆ ಅವರು ನಾಸ್ತಿಕರಾಗ್ತಾರೆ. ಅಂದರೆ ಭಗವಂತನಲ್ಲಿ ನಂಬಿಕೆಯನ್ನು ಕಳ್ಕೊಳ್ತಾರೆ, ಭಗವಂತನನ್ನು ಮರ್ತು ಬಿಡ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ನಂತರ ಕೊನೆಯ ಭಾಗದಲ್ಲಿ ಅದರಲ್ಲೂ ಮುಖ್ಯವಾಗಿ ಬಲದೇವ ವಿದ್ಯಾಭೂಷಣರು ಏನು ಹೇಳಿದ್ದಾರೆ ಅನ್ನೋದನ್ನ ಹೇಳ್ತಾ ಮುಕ್ತಾಯ ಮಾಡ್ತಾರೆ. ಅಂದರೆ ಈ ಅಧ್ಯಾಯನ ಕೇವಲ ಒಂದು ಶ್ಲೋಕದಲ್ಲಿ ವಿದ್ಯಾಭೂಷಣರು ಏನು ಹೇಳ್ತಾ ಇದ್ದಾರೆ ಅಂದರೆ, ಪ್ರಬಲವಾದ ಸೂರ್ಯನು ಸಹ ತನ್ನ ಶಕ್ತಿಯನ್ನು ಶ್ರೀಕೃಷ್ಣನ ಮಹಾಶಕ್ತಿಯಿಂದ ಪಡೆಯುತ್ತಾನೆ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ವಿಷಯ. ಸೂರ್ಯನನ್ನು ನಾವು ನೋಡಿದಾಗ ಎಷ್ಟೆಲ್ಲ ಸಂತೋಷ ಪಡ್ತೀವಿ, ಸೂರ್ಯ ಬಂದಾಗ ನಾವು ಸೂರ್ಯನಿಗೆ ನಮಸ್ಕಾರ ಮಾಡ್ತೀವಿ, ಸೂರ್ಯನಿಂದ ನಮಗೆ ಆ ಸೂರ್ಯನ ಕಿರಣದಿಂದ ಏನೆಲ್ಲ ಉಪಯೋಗವನ್ನು ಪಡಿತೀವಿ ಅಂತ ನಾವು ಯೋಚನೆ ಮಾಡಿದಾಗ ಇಲ್ಲಿ ವಿದ್ಯಾಭೂಷಣರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸೂರ್ಯನ ಶಕ್ತಿ ಕೂಡ ಯಾವ ರೀತಿ, ಅದು ಸೂರ್ಯನನ್ನು ನೋಡಿದ ತಕ್ಷಣ ನಮಗೆ ಏನೆಲ್ಲ ಸಂತೋಷ ಆಗತ್ತೆ, ಅದು ಕೂಡ ಕೃಷ್ಣನ ಮಹಾಶಕ್ತಿಯಿಂದ ಪಡಿತಾನೆ ಅಂತ ಹೇಳಿದಾಗ ಕೃಷ್ಣನ ಆಂಶಿಕ ವಿಸ್ತರಣೆ ಯಾವ ರೀತಿ ಇದೆ, ಅದನ್ನು ಈ ಜಗತ್ತನ್ನು ಯಾವ ರೀತಿ ಪಾಲಿಸ್ತಾ ಇದ್ದಾನೆ, ಆ ಕಾರಣ ನಾವು ಕೂಡ ಕೃಷ್ಣನನ್ನ
ಪೂಜಾರ್ಹ ಅಂತ ನಾವು ತಿಳ್ಕೊಂಡು ಕೃಷ್ಣನನ್ನು ಪೂಜೆ ಮಾಡೋದಕ್ಕೆ, ನಂತರ ಕೃಷ್ಣನ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೂಡ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಭಗವದ್ಗೀತೆಯ ಮುಖ್ಯವಾದ ಶ್ಲೋಕಗಳು ಅಂದರೆ ಈ ಅಧ್ಯಾಯದಲ್ಲಿ, ಅಂದರೆ 10ನೇ ಅಧ್ಯಾಯದ 8ನೇ ಶ್ಲೋಕದಿಂದ 11ನೇ ಶ್ಲೋಕ ಎಷ್ಟು ಮುಖ್ಯ ಅನ್ನೋದು ಕೂಡ ಭಗವಂತ ಏನೆಲ್ಲ ಹೇಳಿದ್ದಾನೆ ಅನ್ನೋದನ್ನ ಕೂಡ ಪ್ರಭುಪಾದರು 2ನೇ ಭಾಗದಲ್ಲಿ ಅಂದರೆ ಭಾವಾರ್ಥದಲ್ಲಿ ಹೇಳಿದ್ದಾರೆ. ಆ ಕಾರಣಕ್ಕೆ ನಾವು ಆ 4 ಶ್ಲೋಕಗಳನ್ನು ನಾವು ಕಂಠಪಾಠ ಮಾಡಿಕೊಂಡು ಅದನ್ನು ಯಾವಾಗಲೂ ಸ್ಮರಣೆ ಮಾಡ್ತಾ ಇದ್ರೆ ನಮಗೂ ಕೂಡ ಭಗವಂತನ ಮೇಲೆ ಇನ್ನಷ್ಟು ವಿಶ್ವಾಸ, ಇನ್ನಷ್ಟು ದೃಢ ಶ್ರದ್ಧೆ ನಮ್ಮಲ್ಲಿ ಉತ್ಪತ್ತಿ ಆಗುತ್ತೆ ಅನ್ನೋದು ಭಾಳ ಮುಖ್ಯ. ಅದಕ್ಕೋಸ್ಕರ ಇಲ್ಲಿ ನಾನು ಈ ಶ್ಲೋಕದಲ್ಲಿ ಇರ್ತಕ್ಕಂಥ ಭಾವಾರ್ಥ ಸುಮಾರು 1 ಪುಟದಷ್ಟು ಭಾವಾರ್ಥನ ನಾನು ಒಮ್ಮೆಗೆ ಓದಿ ಅದರಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ಹೇಳೋದಕ್ಕೆ ಅವಕಾಶ ಸಿಕ್ತು. ನಂತರ ಈ ಅಧ್ಯಯನ ಯಾರೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅದರಲ್ಲೂ ಮುಖ್ಯವಾಗಿ ಭಗವಂತನ ವಿಭೂತಿ ಯೋಗ ಅಂದರೆ ಏನು ಅನ್ನೋದನ್ನು ಸಾಕಷ್ಟು ವರ್ಣನೆ ಮಾಡಿದ್ದಾನೆ ಭಗವಂತ. ಸೊ ಈ ಅಧ್ಯಾಯದಿಂದ ನಾವು ಕಲ್ತ್ಕೊಂಡಿದ್ದು ಪ್ರತಿಯೊಂದಕ್ಕೂ ಕಾರಣ ಭಗವಂತ. ಅದು ಚರ ಇರ್ಬೋದು, ಅಚರ ಇರ್ಬೋದು, ಅಸ್ತಿತ್ವದಲ್ಲಿ ಇರತಕ್ಕಂಥ ಪ್ರತಿಯೊಂದು ವಸ್ತುವಿಗೆ ಕಾರಣ ಭಗವಂತ, ಪ್ರತಿಯೊಂದು ಸಿರಿಗೆ ಕಾರಣ ಭಗವಂತ. ಅದು ಮುಖ್ಯವಾಗಿ ಅದರ ಸೂಚನೆಗಳನ್ನು ನಮಗೆ ಕೊಟ್ಟಿದ್ದಾನೆ. ಅದರಲ್ಲೂ ಐಹಿಕ ದೃಷ್ಟಿ ಇರ್ತಕ್ಕಂಥ ನಾವು ಐಹಿಕ ವಸ್ತುಗಳನ್ನು ಮಾತ್ರ ನಮ್ಮಲ್ಲಿ ನೋಡೋದಕ್ಕೆ ಸಾಧ್ಯವಾಗಿರ್ತಕ್ಕಂಥ ನಮ್ಮ ಇಂದ್ರಿಯಗಳಿಗೆ ಏನೆಲ್ಲ ಅವಕಾಶ ಆಗತ್ತೆ, ಏನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನು ಒಂದು ಸೂಚನೆಯನ್ನು ಕೊಟ್ಟಿದ್ದಾನೆ ಭಗವಂತನ. ಐಶ್ವರ್ಯ ಇರ್ಬೋದು, ಭಗವಂತನ ವಿಭೂತಿ ಇರ್ಬೋದು, ಅದು ಅಸಾಧಾರಣ, ಅದು ನಮ್ಮ ಕಲ್ಪನೆಗೆ ಮೀರಿದ್ದು, ಅದಕ್ಕೆ ಅಚಿಂತ್ಯ ಅಂತ ಕೂಡ ಹೇಳ್ತಾರೆ, ಅದಕ್ಕೆ ಒಂದು ರೀತಿಯಲ್ಲಿ ಅನ್ಲಿಮಿಟೆಡ್ ಅಂತ ಕೂಡ ಹೇಳ್ತಾರೆ. ಈ ಎಲ್ಲ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡೋದಕ್ಕೆ ಏನಪ್ಪ ಅಂದರೆ ಅದು ಅರ್ಜುನ ಯಾವ ರೀತಿ ಅರ್ಥ ಮಾಡ್ಕೊಂಡ ಅರ್ಜುನನ ಮುಖಾಂತರ ನಾವು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಈ ಅಧ್ಯಾಯನ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ.